ಏನಾಯ್ತು? ಪ್ರೆಸ್ನವ್ರು ಹೊರಟ್ರಪ್ಪ. ಈಗ ಈ ಮದುವೆ ನಡೆಯುತ್ತೆ ಇಲ್ಲ ಯಜಮಾನ್ರೆ? ಮುಹೂರ್ತ ಮೀರೋಯ್ತಲ್ವಾ ಪುರೋಹಿತರೆ? ಬಾವುಜಿ ಬಾನು ಇಲ್ಲಿ ಬಾ. ಬಂದೆ. ಒಬ್ಳೆ ಬರ್ತಾ ಇದೀಯ? ತಂಗಿವ ಅವಳಲ್ಲಿ ಗೀತಾ ಕಳಿಸ್ಬಿಟ್ಯಾ? ಅದೇಕ್ ಸಾಧ್ಯ? ಈಗ ತಾನೇ ಪ್ರೆಸ್ ಅವ್ರ ಮುಂದೆ ಮಗನ್ ಹೆಂಡ್ತಿನ ಮನೆ ಸೊಸೆಯಾಗಿ ತುಂಬಿಸ್ಕೋತಾ ಇದೀನಿ ಅಂತ ಹೇಳಿ ಬಂದಿರುವಾಗ ಅತ್ತೆ ಅದನ್ನ ಹೇಗ್ ವಿರೋಧಿಸಕ್ ಸಾಧ್ಯ? ಹಾಗಾದ್ರೆ ಈ ಮದುವೆ? ಪುರೋಹಿತ್ರೆ, ಅತ್ತೆ ಹೇಳ್ದಾಗೆ ಇವತ್ತು ಆ ಹುಡುಗಿ ಮದ್ವೆ ನಡೀತಿಲ್ಲ. ನನ್ ಗಂಡ ಹೇಳ್ದಾಗೆ ನನ್ ತಿಥಿ ಕೂಡ ನಡೆಯೋದಿಲ್ಲ. ಎಲ್ಲ ಆ ದೇವ್ರ ಮಾಡ್ಸಕ್ ಆಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಈ ಮನೆ ಸೊಸೆ ಆಗ್ತೀನಿ ಅಂತ ಮನ್ಸಲ್ಲಿ ಸಾವಿರಾರು ಕಂದ್ಗಳನ್ನ ಕಟ್ಕೊಂಡಿದ್ದೆ ಅನ್ಸುತ್ತೆ. ನಿನ್ನ ಮತ್ತೆ ನಿನ್ನ ಎತ್ತವ್ರ ಕನ್ಸುಗಳನ್ನ ಹಾಳು ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನಮ್ಮ ಅಪ್ಪ ಅವ್ರ ಮರ್ಯಾದೆ ಹಾಳಾಯ್ತು, ಅವ್ರ ಮಗಳಿಂದ ತಲೆ ಎತ್ಕೊಂಡು ತಿರ್ಗದರ ಆಗಾಯ್ತು ಅಂತ ನನ್ನ ಮನೆಯಿಂದ ಆಚೆ ಹಾಕಿದ್ರು. ನಂದು ಯಾವ ತಪ್ಪಿಲ್ದೇ ಇದ್ರು ಅದಕ್ಕೆ ಉತ್ತರ ಹುಡುಕ್ಬೇಕಂತ ಬಂದೆ. ಆದ್ರೆ ನನ್ನ ಉತ್ತರ ನಿಮ್ಮೆಲ್ಲರ ಪಾಲಿಗೂ ಪ್ರಶ್ನೆ ಆಗಿ ಉಳ್ದೋಯ್ತು. ಕ್ಷಮಿಸಿ. ಇಂಥ ದುರಂಕಾರಿಗಳಿಗೆ ಬುದ್ಧಿ ಕಲ್ಸಿದ್ರೆ ಇನ್ನೊಂದಣ್ಣು ನೋವು ತಿನ್ನೋ ತಪ್ಪುತ್ತೆ ಅನ್ನೋದು ನನ್ನ ಆಸೆ ಆಗಿತ್ತು. ಅದೇ ರೀತಿ ನಿನ್ ಪಾಲಿಗೂ ಬರ್ತಿದ್ ನೋವನ್ನ ನಾನು ತಪ್ಸಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ಸಂತೋಷ ಪಡಿ. ನಿಮ್ ಮಗಳು ನರ್ಕದಲ್ಲಿ ಬದುಕೋದು ತಪ್ಪೋಯ್ತು. ನಿಮ್ ಸಂಸಾರ ಉಳಿ. ಇನ್ ಮುಂದೆ ನಮ್ ಸಂಸಾರದ ಮಾತುಕತೆ ಇರುತ್ತೆ. ನೀವು ಬರ್ತೀವಮ್ಮ. ನೀನು ನನ್ನ ಮಗಳ ನರ್ಕ ತಪ್ಪಿಸಿದ್ಯಾ? ಆದ್ರೆ ಈಗ ನೀನ್ ನರ್ಕದಲ್ಲಿದ್ಯಾ. ಹುಷಾರು, ನಿನ್ನೆ ನೀನ್ ಕಾಪಾಡ್ಕೊ. ನಡಿಯಮ್ಮ ಹೋಗೋಣ. ಏನ್ ತಾಯಿ ನೀವು ನಿಶ್ಚಿತಾರ್ಥ ಅಂತ ಕರ್ಸಿದ್ರಿ, ಮದ್ವೆ ಅಂದ್ರಿ, ಮಗನ್ಗೆ ಗಂಡಾಂತರ ಇದೆ ಅಂತ ಕಾರಣ ಕೊಟ್ರಿ. ನಯ ವಿನಯ ಅನ್ನೋದು ನಿಮ್ ಮಗನ್ ಗುಣ ಅಂದ್ರಿ. ಇದನ್ನೆಲ್ಲ ಹೇಳಿ ನನ್ನ ಬಂಗಾರದಂತ ಮಗಳನ್ನ ಒಬ್ಬ ರಾಕ್ಷಸನ್ ಜೊತೆ ಮದುವೆ ಮಾಡ್ಸೋದಕ್ ನೋಡಿದ್ರಿ. ಬೇರೆಯವ್ರ ಬದುಕಿನ ಜೊತೆ ಈ ರೀತಿ ಆಟ ಆಡೋ ನಿಮ್ಮಂತವ್ರಿಗೆ ಶಾಪ ಹಾಕ್ಬೇಕು ಅನ್ಸುತ್ತೆ. ಹಾಕಿದ್ರೆ ಪಾಪ ಸೊಸೆ ಆಗಿರೋ ಇವಳಿಗೆ ಶಾಪ ಹಾಕ್ದಂಗೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಗೀತಾ, ಈ ಮನೆ ಸೊಸೆ ನೀನು, ಇನ್ಮೇಲೆ ನಿಂದೆ ಮಾತನಾಡಿಲಿ. ಸರಿ ತಾಯಿ, ಶುರುವಾದ ನನ್ನ ಕೆಲಸ ಮುಗಿಲಿಲ್ಲ. ಇಷ್ಟಕ್ಕೂ ಮದುವೆ ಆದ ನಿಮ್ ಮಗನಿಗೆ ಮತ್ತೆ ಮದುವೆ ಮಾಡ್ಬೇಕಾದ ಅಗತ್ಯ ಇಲ್ಲ ಬಿಡಿ. ಮನೇಲಿರುವಾಗ ಆ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬೇಡ್ರಿ, ದರಿದ್ರ ಹೊಕ್ಕೊಳ್ಳುತ್ತೆ. ದರಿದ್ರ ಆಗ್ಲೇ ಒಕ್ಕರ್ಸ್ಕೊಂಡಿದೆಯಲ್ಲೇ, ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ?
ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ನಿಮ್ಮ ತಲೆಗೆ ಯೋಚನೆಗಳು ಬರಬಾರ್ದು ಅಂತಲೇ ನಿಮ್ಮ ಮುಂದೆ ಪೇಪರ್ ಇಟ್ಟಿದ್ದೀನಿ. ಪೇಪರ್ ಓದಬಾರ್ದಾ? ಅಥವಾ ಸ್ವಲ್ಪ ಹೊತ್ತು ಟಿ ವಿ ನೋಡಿ. ಅದನ್ನು ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ. ಭಯ ಭಯ ಸುಶೀಲ, ನಿನ್ನ ಮಗಳು ಗೀತಾ ವಿಡಿಯೋನ ಮೀಡಿಯಾದವ್ರು ಎಲ್ಲಿ ಪ್ರಸಾರ ಮಾಡಿಬಿಡ್ತಾರೋ, ಬ್ರೇಕಿಂಗ್ ನ್ಯೂಸ್ ಅಂತ BP ಶ್ರೀನಿವಾಸ್ ಮಗಳು ಗೀತಾ ಅಂತ ಎಲ್ಲಿ ಪದೇ ಪದೇ ಹೇಳ್ತಾರಂತ ಭಯ. ಸರಿ ಹೋಯ್ತು ನಿಮ್ಮ ಕತೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತೀರಾ? ನೋಡಿದ್ರೆ ಮತ್ತೆ ಮತ್ತೆ ನೀವೇ ಯೋಚನೆ ಮಾಡ್ತಾ ಕೂತಿರ್ತೀರಾ. ನೀನು ಹೇಳಿದ್ರೆ ಸುಲಭ ಅಲ್ಲ ಕಣೆ. ಹಲೋ, ಆಗ್ಲೇ ಹೇಳಿದ್ರಲ್ಲ ಆ ವಿಷಯನ. ಆಯ್ತು ಬಿಡ್ರಿ, ಹೇಳಿದ್ರಿ ಎಷ್ಟು ದಿನ ಹೇಳ್ತೀರಾ? ಏನು ಹಂದಿ ತರ ನುಗ್ತಾ ಇದೆಯಾ? ಎಜುಕೇಟೆಡ್ ಆಗಿ ಅಷ್ಟು ಗೊತ್ತಾಗಲ್ವೇನೋ? ಹೊರಗಡೆ ಬರುವಾಗ ಮಾಸ್ಕ್ ಹಾಕೊಂಡು ಬರಬೇಕು. ಎಲ್ಲೋ ಮಾಸ್ಕು ಹಾಕೊಳ್ಳೋ, ಹಾಕೋ. ಸ್ಯಾನಿಟೈಸರ್ ಎಲ್ಲೋ? ಏ ಸುಶೀಲಾ, ಸ್ಯಾನಿಟೈಸರ್ ತಗೊಂಬಾರೆ. ರೀ, ನಿಮ್ಮ ಫ್ರೆಂಡ್ ಜಯಣ್ಣ ರೀ. ಅಯ್ಯ, ಫ್ರೆಂಡ್ ಆದ್ರೆ ಹೊರಗಡೆ ಬರೋರ್ಗೆ ಕರೋನಾ ಬರಲ್ಲ ಅಂತ ಹೇಳಿದ್ಯೇನೋ? ಹಾಕೆ ಮೊದ್ಲು ಹಾಕೆ. ಅಯ್ಯೋ, ಅವನ ವಿಷಯ ನಿನ್ಗೆ ಗೊತ್ತಿಲ್ವೇನಮ್ಮ? ಹಾಕಮ್ಮ. ಏ ದಡ್ಡ, ಅರ್ಥ ಮಾಡ್ಕೋ, ಈ ಕಾಯಿಲೆ ಒಬ್ರಿಂದ ಒಬ್ರಿಗೆ ಹರಡುತ್ತೆ ಕಣೋ. ಮಾಸ್ಕ್ ಹಾಕೋ, ಆ ಮುಗ್ಬೇಲೆ ಹಾಕೋ, ಹಾಕೋ ಮುಗ್ಬೇಲೆ. ಓ, ಈಗ ವಿಷಯ ಹೇಳು. ಟಿವಿ ನೋಡಿದ್ಯಾ? ಸುಶೀಲಾ, ನಾನು ಹೇಳಿಲ್ವೇನೆ? ಕರ್ಮ ಮುಗೀತು. ಅಂದ್ರೆ ವಿಷಯ ಗೊತ್ತಾಯ್ತಾ? ಏನೋ ಜಯಣ್ಣ, TV ನ್ಯೂಸ್ನಲ್ಲಿ ಏನಾದ್ರು ನನ್ನ ಮಗಳ ಬಗ್ಗೆ ಬರ್ತಿದ್ಯೇನೋ? ಅದನ್ನೇ ಹೇಳಕ್ ಬಂದೆ. ಮನೇಲಿ ಟಿವಿ ಹಾಕಿಲ್ವೇನೋ? ಆ ಕರ್ಮನ ಏನೋ ಅಂತ ನೋಡೋದು. ಮೊದಲನೇ ಸರ್ತಿ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಾಗ ನಾನು ಅದೇ ರೀತಿ ತಪ್ಪು ತಿಳ್ಕೊಂಡೆ ಶ್ರೀನಿವಾಸ. ಹೋಗಿ ಹೋಗಿ ನಿಮ್ಮ ಮಗಳು ಗೀತಾ ಇಂಥ ಕೆಲಸ ಮಾಡ್ತಾಳ ಅಂತ ಆಶ್ಚರ್ಯಪಟ್ಟೆ. ಆಮೇಲೆ ಸತ್ಯ ಗೊತ್ತಾದ್ಮೇಲೆ ನಿನ್ನ ಗೌರವ ಯಾವ ಮಟ್ಟಕ್ಕೆ ಏರಿದೆ ಅಂತ ನೋಡಿ ಆಮೇಲೆ ನಿನ್ ಮೇಲೆ ಗೌರವ ಬಂತು. ಲೇ, ನನ್ನ ಹಣೆ ಬರಹದ ಟೆಲಿಕಾಸ್ಟ್ ನೋಡಿದ್ಮೇಲೂ ಗೌರವದ ಬಗ್ಗೆ ಮಾತಾಡ್ತಿದ್ಯಲ್ಲೋ? ನೋಡ, ಯಾರೋ ನಿನಗಾಗದವರು ಗೀತಾ ಮಿನಿಸ್ಟರ್ ಮಗನ ವಿಡಿಯೋ ತೆಗೆದು ಅದಕ್ಕೆ ಕೆಟ್ಟ ಅರ್ಥ ಬರೋ ಹಾಗೆ ಕಾಮೆಂಟ್ರಿ ಕೊಟ್ರೆ ಸತ್ಯ ಸತ್ತೋಗುತ್ತಾ ಹೇಳು? ಅಲ್ಲ ಜಯಣ್ಣ, ಈಗ ನಿಮಗೆ ಗೊತ್ತಾಗಿರೋ ಸತ್ಯ ಯಾವುದು? ಅದೇ ಅಮ್ಮ, ಆ ಮಿನಿಸ್ಟರ್ ಮಗ ನಿಮ್ಮ ಮಗಳು ಗೀತಾ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರು. ಒಟ್ಟಲ್ಲಿ ನೀನ್ ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟೆ ಶ್ರೀನಿವಾಸ. ನಿನ್ಗೆ ಹೇಗೆ ಗೊತ್ತಾಯ್ತು? ಅವ್ರಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ನೀವುಗಳು ಕಾಯ್ತಾ ಇದ್ರೆ. ಅಷ್ಟರಲ್ಲಿ ಈ ದರಿದ್ರ ಕರೋನಾ ಬಂದು ಸಿಂಪಲ್ ಆಗಿ ಮದುವೆ ನಡೆದಿದೆ. ದೊಡ್ಡ ರಿಸೆಪ್ಷನ್ ಮಾಡಿ ಆಮೇಲೆ ಎಲ್ರಿಗೂ ವಿಷಯ ತಿಳಿಸೋಣ ಅಂತ ಮಿನಿಸ್ಟರ್ ಅನ್ಕೊಂಡಿದ್ರು. ಅಷ್ಟರಲ್ಲಿ ಯಾರೋ ಈ ವಿಡಿಯೋನ ವೈರಲ್ ಮಾಡಿದ್ದಾರೆ ಅಷ್ಟೇ ತಾನೇ. ಇಷ್ಟಕ್ಕೂ ಗಂಡ ಹೆಂಡತಿ ಒಟ್ಟಿಗೆ ಇರೋದನ್ನ ಯಾರು ತಾನೇ ತಪ್ಪು ಅಂತ ಹೇಳ್ತಾರೆ? ಅಲ್ಲ ಕಣೋ ಜಯ, ಇದನ್ನೆಲ್ಲ ನಿನ್ಗ್ಯಾರೋ ಹೇಳಿದ್ರು? ಮತ್ತೆ ನೋಡೋ, ನೀನು ಅದೇ ಪ್ರಶ್ನೆ ಕೇಳ್ತೀಯ. ಯಾರು ಏನು ಹೇಳೋದು? ಮಂತ್ರಿಗಳೇ ಪ್ರಶ್ನವ್ರ ಮುಂದೆ ಹೇಳಿದ್ದಾರೆ. ಯಾವ ಚಾನಲ್ ಹಾಕಿದ್ರು ಅದೇ ಬ್ರೇಕಿಂಗ್ ನ್ಯೂಸ್. ಒಟ್ನಲ್ಲಿ ಶ್ರೀನಿವಾಸ, ನೀನು ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟೆ. ಸುಮ್ಮನೆ ಸಾಕು, ನೀನಿನ್ನೆ ಮುಖ ನೋಡ್ತಾ ನಿಂತಿದ್ಯಾ? ಹೋಗೆ ಟಿವಿ ಹಾಕು, ಹೋಗೆ. ಶ್ರೀನಿವಾಸ, ಅಂತೂ ಶ್ರೀನಿವಾಸ, ನಮ್ಗೆ ಯಾರಿಗೂ ವಿಷಯನ ತಿಳಿಸದೆ ಮಂತ್ರಿಗಳನ್ನೇ ಬೀಗರು ಮಾಡ್ಕೊಂಡ್ಬಿಟ್ಟೆ. ಈಗ ದೊಡ್ಡ ಮನುಷ್ಯನಪ್ಪ ನೀನು. ಶ್ರೀನಿವಾಸ, ಮಂತ್ರಿಗಳು ಬೀಗರಾಗವ್ರೆ ಅಂತ ನಮ್ಮನ್ನು ಮಾತ್ರ ಮರಿಬೇಡಪ್ಪ. ಹೋಗ, ಹೋಗಿ ಕೆಲಸ ನೋಡ್ಕೊಳ್ಳೋ. ಕೆಲ್ಸಕ್ಕೆ ಬಾದರೆ ಮಾತಾಡ್ಕೊಂಡು ನಿಂತಿರ್ತಾನೆ. ಹೋಗೋ. ಹೂನಪ್ಪ, ದೊಡ್ಡವರಾದ್ಮೇಲೆ ಎಲ್ಲ ಹಿಂಗೆ. ಆದರೆ ಈ ಕ್ಷಣದಿಂದ
ನಿಮ್ಮ ಮಾಧ್ಯಮದಲ್ಲಿ ಹೇಳಬೇಕಾಗಿರೋ ಸತ್ಯ ಏನು ಅಂತಂದ್ರೆ ಈ ಹೆಣ್ಣು ಮಗಳು ಗೀತಾ ನನ್ನ ಮನೆ ಸೊಸೆ, ನನ್ನ ಮಗನ ಹೆಂಡತಿ. ಇವರಿಬ್ರು ಮದುವೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಳ್ಳೆ ಮುಹೂರ್ತ ಬೇರೆ ಸಿಕ್ತು. ಅದಕ್ಕೆ ಸಿಂಪಲ್ ಆಗಿ ಮನೇಲೆ ಮದುವೆ ಮಾಡ್ತಾ ಇದ್ದೀನಿ. ಇವರಿಬ್ಬರ ಆರ್ಥಕ್ಷತೆಯನ್ನ ಅದ್ದೂರಿಯಾಗಿ ಇಟ್ಕೊಳ್ಬೇಕು ಅಂತ ಇದ್ದೀವಿ. ಜೊತೆಗೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೇನೆ, ನೀವೆಲ್ಲರೂ ಬಂದು ಹರಿಸ್ಬೇಕು. ಯಾವುದೋ ಒಂದು ವಿಡಿಯೋ ನೋಡಿ ಅದರ ಕೆಟ್ಟ ಕಾಮೆಂಟ್ರಿಯನ್ನ ಕೇಳಿ ನಿಮ್ಮದೇ ತೀರ್ಮಾನಕ್ಕೆ ನೀವು ಬರಬಾರ್ದು ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಮೌನ ನನ್ಗೆ ಯಾವ ಉತ್ತರನೂ ಕೊಡ್ತಿಲ್ಲ. ಆದ್ರೆ ನನ್ ಬೇಕಾದ ಉತ್ತರ ನಂಗೆ ಸಿಕ್ಕಿದೆ ಅನ್ನೋ ವಿಶ್ವಾಸದಲ್ಲಿ ನಾನು ಇದ್ದೀನಿ, ನಾನು ಇರ್ತೀನಿ. ಅದಕ್ಕೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಮಾವನವ್ರಿಗೆ. ಯಾಕಂದ್ರೆ ಅವ್ರೊಬ್ರೆ ನನ್ನ ಎಲ್ರೂ ಮುಂದೆ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದು. ಈ ಮನೆ ನಿಮ್ದು, ಈ ಕುಟುಂಬ ನಿಮ್ದು, ನಿಮ್ ಡಿಸಿಷನ್ ಇದರಲ್ಲಿ ಫೈನಲ್ ಅಂತ ಎಲ್ರಿಗೂ ಗೊತ್ತು. ನಿಮ್ಮಲ್ಲಿ ನನ್ನ ಸೇರ್ಸ್ಕೊಂಡಿದ್ಕೆ ಥ್ಯಾಂಕ್ಸ್ ಮಾವ. ನನಗೆ ಬೇರೆ ದಾರಿ ಇರಲಿಲ್ಲ. ಮಾನ ಅನ್ನೋದು ಪ್ರಾಣಕ್ಕಿಂತ ದೊಡ್ಡದು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಮಗನಿಂದ ಮಾನ ಕಳ್ಕೊಂಡಿದ್ದು ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಈ ಮನೆ ಹೊಸಲು ದಾಟಿ ಬಂದೆ. ಆದ್ರೆ ನೀವ್ ಎರಡನ್ನೂ ಕಾಪಾಡಿದ್ರಿ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳಿಬೇಡಿ. ನೀವು ಮಂತ್ರಿಗಳು, ನೀವು ಮರ್ಯಾದೆ ಕಳಿಬೇಕು ಅಂತ ನಾನು ಬಂದವಳಲ್ಲ. ವಿಡಿಯೋ ನೋಡಿದ ಪ್ರತಿಯೊಬ್ರು ಮುಚ್ಚಿದ ಬಾಗ್ಲ ಹಿಂದೆ ಏನೇನ್ ನಡೆದಿರ್ಬೋದು ಅಂತ ಅವ್ರವ್ರ ಕಲ್ಪನೆ ತಕ್ಕಂಗೆ ಮಾತಾಡಿದ್ರು. ಕೆಟ್ಟದ್ದೇ ಹೇಳ್ತಾ ಹೋದ್ರು. ಅದೇ ಮುಚ್ಚಿದ ನಿಮ್ಮನೆ ರೂಮ್ ಬಾಗ್ಲು ಹಿಂದೆ ಏನಾಯ್ತು ಅನ್ನೋ ಒದಾಟ ನಿಮ್ಮೆಲ್ರೂ ಮನ್ಸಿಗೂ ಬಂದಿರ್ಬೋದು. ಆಗಿದ್ದು ಒಳ್ಳೇದೆ. ಅದರಿಂದ ಕೊರಳಿಗೆ ಬಿದ್ದಿದ್ದು ಈ ತಾಳಿ. ನೋಡೋ, ನೀನು ಬಾಯಿಗೆ ಬಂದಿದ್ದೆಲ್ಲ ವಿಜಯ್, ಏನು ಮಾತಾಡ್ಬೇಡ. ಹೌದು, ಮಾತಾಡ್ಬೇಕಾಗಿರೋದು ನಾನು. ಎಲ್ಲವೂ ಹಾಳಾಗ್ತಿತ್ತು. ನಮ್ ಮನೆ ಮರ್ಯಾದೆ, ನನ್ ಜೀವನ, ಮದ್ವೆ ಆಗಕ್ ಬಂದಿದ್ದ ಆ ಹೆಣ್ಣಿನ ಜೀವನ, ಅವ್ರ ಮರ್ಯಾದೆ, ವಿಡಿಯೋ ನೋಡಿದ ಜನ ನಿಮ್ ಬಗ್ಗೆ ಮಾತಾಡ್ತಿದ್ದು, ಆಗ ಹೋಗ್ತಿದ್ದ ನಿಮ್ ಮರ್ಯಾದೆ, ಟೋಟಲ್ ಆಗಿ ಎಲ್ಲ ಹಾಳಾಗ್ತಿತ್ತು. ಈಗ ಎಲ್ಲ ಸರಿ ಹೋಗಿದೆ. ಈಗ ಈ ತಾಳಿ ನನ್ ಕೊಳಲಿದೆ. ಆಗಿದ್ಮೇಲೆ ನಾನ್ ಇರ್ಬೇಕಾಗಿರೋದು ಈ ಮನೇಲಿ. ಇರ್ಬೇಕಾಗಿದ್ ಮನೆಗೆ ನಾನ್ ಬಂದಿದ್ದೀನಿ. ಇದಿಷ್ಟು ನನ್ ಮಾತು. ಈಗ ನೀವೇನ್ ಮಾತಾಡ್ಬೇಕೋ ಮಾತಾಡಿ. ಕಣ್ಮಣಿ, ಒಂದು ಕಪ್ ಟೀ ತಗೊಂಡ್ ಬಾ. ಹಾಗೆ ಒಂದು ತಲೆನೋವು ಮಾತ್ರೆ ತಗೊಂಡ್ ಬಾ. ಕಣ್ಮಣಿ, ನನಗೂ ಟೀ ಬೇಕು. ಬಾ ವಿಜಯ್. ಹೇ ಕಿರಣ, ಶ್ರುತಿ, ಪ್ರೋಗ್ರಾಮಿಂಗು ನೆಗೆದ್ ಬಿದ್ದು ನೆಲ್ಲಿಕ್ಕಾಗೋಯ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ. ಏಯ್ ಶ್ರುತಿ, ಇದನ್ನೆಲ್ಲ ಆಮೇಲಿಂದ ಕಣ್ಮಣಿ ನೋಡ್ಕೊತಾಳೆ, ನೀನ್ ನಡಿ.